ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಜಿ ಹಿಂದುಳಿದ ಆಯೋಗದ ಅಧ್ಯಕ್ಷ ಕಾಂತರಾಜು ಅವರು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಒಮ್ಮೆ ಕೇಳಿಸ್ಕೊಂಡ್ಬಿಡೋಣ. ಜಾರಿ ತರ್ತಕ್ಕಂಥ ದೃಷ್ಟಿಯಿಂದ ಇದನ್ನು ನಾಳೆ ಪರಿಗಣಿಸ್ತಾ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಅದನ್ನು ಜಾರಿ ತರ್ತಕ್ಕಂಥದ್ದು ಸ್ವಾಗತಾರ್ಹ. 53 ಪ್ರಶ್ನೆಗಳನ್ನು ನಾವು ಕೇಳಿದ್ದೆ. ಒಟ್ಟು ಜಾತಿಯನ್ನು ಸೇರಿ 54 ಪ್ರಶ್ನೆಗಳು ಏನೋ ಅದರಲ್ಲಿ ಎಲ್ಲ ಬರುತ್ತೆ. ಸಾಮಾಜಿಕ ಸ್ಥಿತಿಗತಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಇದ್ದಾವೆ, ಆಮೇಲೆ ಉದ್ಯೋಗದ ಬಗ್ಗೆ ಇದ್ದಾವೆ, ಆಮೇಲೆ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಗಳು ಕೂಡ ಇದ್ದಾವೆ. ಅದರ ಜೊತೆಗೆ ಅವ್ರ ಕುಟುಂಬಗಳಲ್ಲಿ ಎಷ್ಟು ಜಮೀನಿದೆ, ನೀರಾವರಿ ಇದೆಯಾ, ಕುಷ್ಕಿ ಇದೆಯಾ, ಮನೆ ಇದೆಯಾ, ಟಾಯ್ಲೆಟ್ ಇದೆಯಾ, ಗ್ಯಾಸ್ ಇದೆಯಾ, ಹೇಗೆ ಅವರು ಜೀವನ ಸಾಮಾಜಿಕವಾಗಿ ಎಲ್ಲಿ ಬದುಕ್ತಾ ಇದ್ದಾರೆ. ನನಗೆ ತಿಳಿದಿಟ್ಟ ಮಟ್ಟಿಗೆ ಈಗ ಬಂದಿರತಕ್ಕಂಥ ಮಾಹಿತಿ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳಿಗೂ ಪ್ರಯೋಜನ ಆಗ್ತದೆ ಅಂತಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ. ಆ ಡಾಟಾ ಎಂಪೆರಿಕಲ್ ಡಾಟಾ ಸಿಕ್ಕಾಗ, ನಿಜವಾದ ಸ್ಥಿತಿಗತಿ ಇಲ್ಲದಿರ್ತಕ್ಕಂಥ ಡಾಟಾ ಸಿಕ್ಕಾಗ ಈಗ 50% ಮೀರಬಾರ್ದು ಅಂತಕ್ಕಂಥ ಒಂದು ಏನು ಗಡುವು ಇಟ್ಟಿದ್ದಾರಲ್ಲ, ಆ ಗಡುವು ದಾಟ್ಬೋದಾ ಬಿಡ್ಬೋದಾ ಅಥವಾ ಗಡುವು ಸರಿನಾ ತಪ್ಪ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋದಕ್ಕೆ ನಮಗೆ ಈ ಮಾಹಿತಿ ಬೇಕು ಅಂತ ಹೇಳ್ತಾರೆ. ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವೆಲ್ಲ ಸಮೀಕ್ಷೆ ಮಾಡೋಕ್ಕೆ ಹೋಗಿದ್ದಾಗ ಎಲ್ಲರನ್ನ ಕೇಳ್ತಾ ಇದ್ವಿ, ಏನು ರೀ ಇದನ್ನು ಮಾಡಬಾರ್ದು ಅಂತಾರೆ, ಕೆಲವರು ಇದನ್ನು ಮಾಡಬೇಕು ಅಂತಾರೆ, ನಿಮ್ಮ ಅಭಿಪ್ರಾಯ ಏನಂತ ಸಮುದಾಯಗಳನ್ನ ನಾವು ಕೇಳ್ತಾ ಇದ್ವಿ. ಮಾಡಿ ಸರ್, ನಮ್ಮ ಸ್ಥಿತಿಗತಿ ಇದೆಯೇನೋ ಗೊತ್ತಾಗಲಿ, ನಮಗೆ ಮೀಸಲಾತಿ ಸಿಗುತ್ತೋ, ಇದರಿಂದ ಸೌಲಭ್ಯ ಸಿಗುತ್ತೋ ಏನೋ ಗೊತ್ತಿಲ್ಲ, ನಮ್ಮದೊಂದು ಜಾತಿ ಇದೆ ಅಂತ ಗೊತ್ತಾಗಬೇಕು. ನಮ್ಮ ಸ್ಥಿತಿಗತಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ, ಸಹಜವಾಗಿ ಎಲ್ಲರೂ ಜಾತಿ ಜನಗಣತಿ ಅಂತ ಕರೀತಾರೆ. ಇದನ್ನು ನಮ್ಮ ಸಂವಿಧಾನಿಕವಾಗಿ ನಾವು ಹೇಳಬೇಕು ಅಂತ ಹೇಳಿರೋದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ. ಅದು ನಮಗೆ ಕಾಣದ ಕೈ ಅದು ಇದು ಎಲ್ಲ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ, ಗೊತ್ತೂ ಇರೋದಿಲ್ಲ. ಗೊತ್ತಾಯ್ತಾ? ನಮ್ಮ ಪ್ರಯತ್ನ ವರದಿ ತಯಾರಾಗಿದೆ ತಗೊಳ್ರಿ ಅಂತಕ್ಕಂಥದ್ದು ಕೇಳ್ತೀವಿ. ಅವರು ಸರ್ಕಾರದವರು ಅವ್ರು ತೀರ್ಮಾನ ಮಾಡಬೇಕು. ಸೊ ಅವರು ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿಲ್ಲದೆ ಇದ್ದರೆ ಮತ್ತು ಅದು ಹಾಗೆ ಹೋಗುತ್ತೆ. ಅಷ್ಟೇ ಆಗಲಿ, ನಮಗೆ ಇದಕ್ಕೆ ಯಾರೋ ಅಡ್ಡ ಬಂದರು ಬೇಕಾಗಿ ತೊಗೊಳ್ಳಿಲ್ಲ, ಆ ಸೋರಿಕೆ ಪ್ರಶ್ನೆ ಇಲ್ಲ. ಸೋರಿಕೆ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ಇದು ಈಗ ಅದು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗುತ್ತೆ, ನಿಖರವಾಗಿ ಗೊತ್ತಾಗುತ್ತೆ. ಎಸ್, ಇದು ಕಾಂತರಾಜು ಅವರ ಮಾತು. ಇಲ್ಲಿ ಕಾಂಗ್ರೆಸ್ನವ್ರು ಬರಬೇಕಾಗಿತ್ತು, ಕಾಂಗ್ರೆಸ್ನ ವಕ್ತಾರರು, ಆದರೆ ಅವರು ಕಳಿಸಿಲ್ಲ. KPCCಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ, ಅಂದರೆ ಬನ್ನಿ ಅಂತ ಹೇಳಿ ಕರೆದಿದ್ವಿ, ಆದರೆ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ DKಶಿ ಅವರು ಸೂಚನೆ ಮೇರೆಗೆ ಏನೋ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತಾಗಿ ಒಗ್ಗಟ್ಟಿದ್ದಿದ್ರೆ ಬರ್ತಾ ಇದ್ರು ಅಂತ ಕಾಣಿಸುತ್ತೆ. ನೋಡೋಣ ಬರ್ತಾರಾ ಏನು ಕತೆ ಅಂತ ಹೇಳಿ. ಈಗ ಚರ್ಚೆ ಮುಂದುವರ್ಸೋಣ. JDSನ ವಕ್ತಾರರನ್ನ ಮಾತನಾಡಿಸ್ತೀನಿ. ಮಹೇಶ್ ಸರ್, ಈಗ ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿರೋಧ ಇದೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಏನ್ ಪ್ರಾಬ್ಲಮ್ ಆಗುತ್ತೆ? ವಿರೋಧ ಅನ್ನೋದಕ್ಕಿಂತ ಇಂಪಾರ್ಟೆಂಟು, ಯಾವುದೇ ಸರ್ಕಾರಗಳು ಈ ರಾಜ್ಯದಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಮಂಡನೆ ಮಾಡೋದು ನಮ್ ದುಡ್ಡಿಂದ, ಅವ್ರವ್ರ ಪಕ್ಷ ದುಡ್ಡಿಂದ ಏನಲ್ಲ. ಈ ರಾಜ್ಯದಲ್ಲಿ ಯಾವುದೇ ವರದಿಗಳನ್ನ ತಯಾರು ಮಾಡ್ಬೇಕಾದ್ರೆ ಜನಸಾಮಾನ್ಯರ ದುಡ್ಡು ಖರ್ಚಾಗಿರುತ್ತೆ, ಒಳ್ಳೇದಾಗುತ್ತೆ ಒಳಿತಾಗುತ್ತೆ ಅನ್ನೋದ್ರ ಮುಖಾಂತರ ವರದಿಗಳು ಬಂದಿರುತ್ತೆ. ಆದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ನಾವು ವರದಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಇದು ವರದಿ ತಿರಸ್ಕಾರ ಆ ತರದನ್ನ ಹೇಳ್ತಾ ಇಲ್ಲ ನಾನು. ಈಗ ಉದಾಹರಣೆಗೆ ಕಾಂತರಾಜು ಅವರ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ನಗಬೇಕೋ ಹಳಬೇಕೋ ಕಾಂತರಾಜುಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಕಾಂತರಾಜು ಅವರು ಏನ್ ಹೇಳ್ತಾರೆ ಇವತ್ತು ಅಂತ ಹೇಳಿದ್ರೆ, ನಾನು ವರದಿಯನ್ನ ತಯಾರು ಮಾಡಿದ್ದೇನೆ, ಇವತ್ತು ಬಿಡುಗಡೆ ಆಗ್ತಾ ಇರೋದು ಅಥವಾ ಸರ್ಕಾರ ತೆಗೆದುಕೊಂಡು ಇವತ್ತು ಜಾರಿಗೆ ತರ್ತಾ ಇರೋದು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು ಅಂತ ಅದನ್ನ ಹೇಳೋದು. ಇವತ್ತು ಅದೇ ಕಾಂತರಾಜು ಅವರು ಒಂದು ಮಾತು ಹೇಳ್ಬೋದಾಯ್ತು, ಇವತ್ತು ಸರ್ಕಾರಕ್ಕೆ ಮಂಡನೆ ಆಗೋದ್ರ ಮುಖಾಂತರ ಅದರಲ್ಲಿ ನಾನು ತಪ್ಪು ಮಾಡಿದಿನೋ ಅಥವಾ ಒಳಿತು ಮಾಡಿದಿನೋ ಅದ್ರ ಬಗ್ಗೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಎರಡು ಅಪ್ಪರ್ ಹೌಸ್ ಲೋಯರ್ ಹೌಸ್ ಅಲ್ಲಿ ಕೂತ್ಕೊಂಡು ಏನೇನ್ ತಪ್ಪಾಗಿದೆ ಏನೇನ್ ಸರಿಯಾಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಆಮೇಲೆ ಜಾರಿಗೆ ತಂದಿದ್ರೆ ನಾನು ಅದರಲ್ಲಿ ತಪ್ಪಾಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ನೋಡಿ, ನನ್ನ ಆತ್ಮೀಯ ಸ್ನೇಹಿತರಾದಂತ ಚಂದ್ರಶೇಖರ್ ಸರ್ ಒಂದು ಮಾತನ್ನ ಹೇಳಿದ್ರು, ಅವೈಜ್ಞಾನಿಕವಾದಂತ ವರದಿ ಇದು ಅಂತ. ಅವೈಜ್ಞಾನಿಕ ವರದಿ ಅಂತ ನೀವ್ ಹೇಳ್ತಾ ಇದ್ದೀರಾ? ಆ ವರದಿಯನ್ನ ನೀವು ನೋಡಿದೀರಾ, ಓದಿದೀರಾ? ಜಸ್ಟ್ ಮಿನಿಟ್ ಕ್ಲಾರಿಫಿಕೇಶನ್ ಮಾಡ್ತೇನೆ.
ಕಾಂತರಾಜುರವರು ಒಂದು ಮಾತನ್ನ ಹೇಳಿದ್ದಾರೆ, ನಾವು ಸುಪ್ರೀಂ ಕೋರ್ಟಿನ 54 ಅಂಶಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮನೆಗೂ ಹೋಗಿ ವರದಿಯನ್ನ ತಯಾರು ಮಾಡಿ ಎಲ್ಲರನ್ನ ಮಾತಾಡಿಸಿ ಅವರ ಜಾತಿ ಗಣತಿ ಜನಗಣತಿಯನ್ನ ತೆಗೆದುಕೊಂಡು ಇದನ್ನ ಮಾಡಿದೀವಿ ಅಂತ. ವರದಿಯ ಪ್ರಕಾರ ಕಾಂತರಾಜುರವರ ಮಾತಿನ ಪ್ರಕಾರ 80% ಮನೆಗಳಿಗೆ ಮಾತ್ರ ಭೇಟಿ ನೀಡಿದ್ದಾರೆ, ಇನ್ನುಳಿದ 20% ಮನೆಗಳಿಗೆ ಭೇಟಿ ನೀಡಿಲ್ಲ. ಇನ್ನು ಅದ್ರ ಭೇಟಿ ನೀಡಿಲ್ಲ ಅಂದ್ಮೇಲೆ ಒಂದು ವರದಿ ಇನ್ನೊಂದ್ಸರಿ ಹೇಳ್ತಾರೆ ಏನಂತ ಒಂದು ಮಾತನ್ನ, ನಾವು ಯಾವ ಯಾವ ಮನೆಗಳಿಗೆ ಭೇಟಿ ನೀಡಿಲ್ವೋ ಅವರಿಗೆ ಒಂದು ವಿಶೇಷವಾದಂತ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ, ನಮ್ಮ ಆಫೀಸ್ಗೆ ಬಂದ್ಬಿಟ್ಟು ಅವರು ಸಹ ಅವ್ರ ವರದಿಯನ್ನ ಸಲ್ಲಿಸಬಹುದಾಗಿತ್ತು ಅಂತ. ಕಾಂತರಾಜು ಸರ್, ಇವತ್ತು ಇರೋ ಫೆಸಿಲಿಟೀಸ್ ತೆಗೆದುಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡೋ ಜನ, ಬಡತನದಲ್ಲಿರುವಂತ ಜನ ನಿಮ್ಮ ಆಫೀಸ್ ಹುಡುಕ ಬರ್ಬೇಕಾಗಿತ್ತಾ? ಒಂದ್ ಕಡೆ ಅವೈಜ್ಞಾನಿಕ. ದ ಸೆಕೆಂಡ್ ಒನ್ ಇಸ್, ಇವತ್ತು ಜಾತಿಗಳಿಗೆ ದೊಡ್ಡ ಮೇಲ್ಜಾತಿಗಳಲ್ಲಿ ಮನೆಗಳಿರುತ್ತೆ, ಅದೇ ಜಾತಿಗಳಲ್ಲಿರುವಂತ ಸುಮಾರು 816ಕ್ಕೂ ಹೆಚ್ಚಿನ ಒಳಪಂಗಡಗಳ ಏನು ಜನರಿದ್ದಾರೆ, ಅವ್ರು ಇವತ್ತಿಗೂ ಸಹ ಅಕ್ಕಿ ಪಿಕ್ಕಿ ಜನಾಂಗ ಇರಬಹುದು, ಬುಡಬಿಡಿಕೆ ಜನಾಂಗ ಇರಬಹುದು, ಇಂಥ ಸಣ್ಣ ಪುಟ್ಟ ಜನಾಂಗಗಳಿಗೆ ಅವ್ರಿಗೆ ಮನೆಗಳೇ ಇಲ್ಲ, ಅವ್ರಿಗೆ ಟೆಂಟೇ ಇಲ್ಲ, ಒಂದೂರಿಂದ ಒಂದೂರಿಗೆ ಅವ್ರ ಜೀವನವನ್ನ ಸಾಗಿಸ್ತಾರೆ. ಇಂಥವ್ರಿಗೆ ಯಾವ ಜಾತಿ ಆಧಾರವಾಗಿ ಇಟ್ಕೊಂಡು ಜಾತಿ ಗಣತಿಯನ್ನ ತಯಾರು ಮಾಡಿದ್ದೀರಾ? ಒಂದು ಕಡೆ ಇದೇ ಮಾಧ್ಯಮಗಳು ದೆಹಲಿಯಲ್ಲಿ ಇದ್ಕೊಂಡು ರಾಷ್ಟ್ರದ ರಾಜಧಾನಿಯಲ್ಲಿ ಇದೊಂದು ವರದಿ ಕೊಟ್ಟಂತ ಕಾಂತರಾಜುರವರ ವರದಿಯ ಮೈನ್ ಫೈಲ್, ಒರಿಜಿನಲ್ ಫೈಲ್ ಮಿಸ್ ಆಗೋಗಿದೆ, ಇದು ಡೂಪ್ಲಿಕೇಟ್ ಫೈಲ್ ಅಂತ ಹೇಳಿ ಮಾಧ್ಯಮಗಳು ಬಿತ್ತಾರವನ್ನ ಮಾಡ್ತವೆ. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವತ್ತು ಮಾಧ್ಯಮಗಳು ಏನೇನು ಈ ರಾಜ್ಯದಲ್ಲಿ ಈಗಾಗಲೇ ಸನ್ಮಾನ್ಯ ಮಹಾರಾಜರ ಕಾಲದಿಂದ ಹಿಡಿದು ಟಿಲ್ ಟುಡೇ ಇವತ್ತಿನವರೆಗೆ ಮೊದಲ ಜಾತಿಯಲ್ಲಿ ಯಾರಿದ್ದಾರೆ, 2ನೇ ಸ್ಥಾನದಲ್ಲಿ ಯಾರಿದ್ದಾರೆ, 3ನೇ ಸ್ಥಾನದಲ್ಲಿ ಯಾರಿದ್ರು, ಲಿಂಗಾಯತ, ಒಕ್ಕಲಿಗ, ಕುರುಬ, ಈ ಜನಾಂಗದ ಕಮ್ಯುನಿಟಿಯ ಆಧಾರದ ಮೇಲೆ ನಾವಿವತ್ತು ಜಾತಿ ಗಣತಿಯನ್ನ ತೆಗೆದುಕೊಂಡದ್ದೇ ಆದ್ರೆ ನಿಮ್ಮ ಸೋರಿಕೆಯ ಪ್ರಕಾರ ಇವತ್ತು ಮೊದಲನೇ ಸ್ಥಾನದಲ್ಲಿ SC ST ಇಬ್ಬರು ಸೇರ್ಕೊಂಡು 1ನೇ ಸ್ಥಾನಕ್ಕೆ ಹೋಗ್ತಾರೆ. ಈ ರಾಜ್ಯದಲ್ಲಿರುವಂತ ಮುಸಲ್ಮಾನ್ ಅಲ್ಪಸಂಖ್ಯಾತರು 2ನೇ ಸ್ಥಾನಕ್ಕೆ ಹೋಗ್ತಾರೆ, 3ನೇ ಸ್ಥಾನಕ್ಕೆ ಲಿಂಗಾಯತ್ ಹೋಗ್ತಾರೆ, 4ನೇ ಸ್ಥಾನಕ್ಕೆ ಒಕ್ಕಲಿಗ ಹೋಗ್ತಾನೆ, ಕೊನೆಯ ಸ್ಥಾನಕ್ಕೆ ಕುರುಬ ಸಮುದಾಯ ಬರುತ್ತೆ. ಮಿಸ್ಟರ್ ಸಿದ್ದರಾಮಣ್ಣ, ಹಾಗಾದ್ರೆ 3ನೇ ಸ್ಥಾನದಲ್ಲಿರುವಂತ ಕುರುಬ ಸಮುದಾಯವನ್ನ 5ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತೀರಾ? ಮಿಸ್ಟರ್ ಸಿದ್ದರಾಮಣ್ಣ, ಇವತ್ತೇನು ಅಲ್ಪಸಂಖ್ಯಾತರಿದ್ದಾರೆ, ಧರ್ಮದ ಆಧಾರದ ಮೇಲೆ ಇವತ್ತು ನೀವು ಈ ದೇಶದಲ್ಲಿ ಯಾರು ಮಾಡದೇ ಇರುವಂತ ಕಾನೂನು ತಂದು ಇವತ್ತು ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ 1ನೇ ಸ್ಥಾನದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡವರಿಗೆ ಇಲ್ಲ ಸಲ್ಲದೆಲ್ಲ ಕೊಡ್ತಾ ಇದ್ದೀರಾ. ಏನನ್ನ ಇವತ್ತು ನೀವು ನೋಡಿದಿರಿ ಯಾವದ್ರಲ್ಲಿ? ಇವತ್ತು ಮೊನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ ನಾವು. ಅದೇ ಇವತ್ತು ಅದೇ ಸಮುದಾಯಗಳಿಗೂ ಇವತ್ತು ಮುಂದೆ ಬಂದು ಇವತ್ತು ಹಿಂದುಳಿದ ಸಮುದಾಯಗಳಾದಂತ ಸಂದರ್ಭದಲ್ಲಿ ಅವ್ರ ನೆರವು ಬರ್ತೀರಾ? ಎಷ್ಟು ದುಡ್ಡನ್ನ ಮಡಗಿದ್ದೀರಾ? ಆಮೇಲೆ ಅದೊಂದ್ ಕಡೆ ತಿಳ್ಕೊಳ್ಳೋಣ ಸರ್. ಇನ್ನೊಂದೇನಪ್ಪ ಅಂದ್ರೆ ನಮ್ ಚಂದ್ರಶೇಖರ್ ಸರ್ ಒಂದ್ ಮಾತು ಹೇಳಿದ್ರು, ಸಚಿವ ಸಂಪುಟದ, ನಮ್ದಲ್ಲ ಬಿಜೆಪಿದಲ್ಲ, ಕಾಂಗ್ರೆಸ್ ಸಚಿವ ಸಂಪುಟದ ಅರ್ಧದಷ್ಟು ಜನರನ್ನ ಸಿದ್ದರಾಮಣ್ಣ ಮನವೊಲಿಸೋದಿಕ್ಕೆ, ಬೆಣ್ಣೆ ಸೀಸೋದಿಕ್ಕೆ ಈ ವರದಿ ಬೇಕಾಗಿತ್ತು. ಸಿದ್ದರಾಮಣ್ಣನ ಒಂದು ಸಚಿವ ಸಂಪುಟದಲ್ಲಿರುವಂತಹ ಇನ್ನರ್ಧ ಜನ, ಆ ಡಬಲ್ ಜನಕ್ಕೆ ಇವರು ಒಂದು ಬಿಸಿ ಮುಟ್ಟಿಸುವ ಚಾಟಿ ಬೇಕಾಗಿತ್ತು ಸಿದ್ದರಾಮಣ್ಣಂಗೆ. ಅದಕ್ಕೋಸ್ಕರ ಸಿದ್ದರಾಮಣ್ಣ ತನ್ನ ಸಚಿವ ಸಂಪುಟದಲ್ಲೇ ಪಾಪ ಒಳ್ಳೆ ಬಿಗ್ ಫೈಟ್ ಅನ್ನ ಶುರು ಮಾಡಿದ್ದಾರೆ. ಇವತ್ತು ರಾಜ್ಯದ ಜನ ಯಾಕೆ ಈ ವರದಿಯನ್ನ ನಾವು ತಿರಸ್ಕಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, JDS ಪಕ್ಷ ಆಗಿರ್ಲಿ, ಭಾರತೀಯ ಜನತಾ ಪಕ್ಷ ಆಗಿರ್ಲಿ, ಸಹೋದರರ ರೀತಿ ಇವತ್ತು ಈ ರಾಜ್ಯದಲ್ಲಿ ಇದ್ದೇವೆ. ನಮ್ಮ ಆಸೆ ಇಷ್ಟೇ, ಜಾತಿ ಗಣತಿಯನ್ನ ಅಥವಾ ಜಾತಿ ಈ ಒಂದು ಜ್ವಾಲಾಮುಖಿಗೆ ನಾವು ತುಪ್ಪ ಸುರಿಯೋ ಕೆಲಸ ಮಾಡೋದಿಲ್ಲ. ನಿಮ್ಮಲ್ಲಿ ತಪ್ಪುಗಳಿದೆ, ಈಗಾಗಲೇ ತಪ್ಪುಗಳನ್ನ ತಿದ್ಕೊಳ್ಳಿ. ಅನೇಕ ಉಪಸಮಿತಿಗಳಿದೆ, ಆ ಉಪಸಮಿತಿಗಳನ್ನ ರಚನೆ ಮಾಡಿ ವಿಧಾನಸೌಧದ ಒಳಗಡೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಬೇಕಾದ್ರೆ ತೆಗೆದುಕೊಂಡು ಬರ್ಲಿ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಮೊದಲಿಗೆ ನೋಡ್ತಾ ಹೋಗೋಣ ಅದನ್ನ. ಪ್ರಬಲ ಸಮುದಾಯಗಳು ಜಾತಿ ಜನಗಣತಿ ವಿರೋಧ ಯಾಕೆ ಮಾಡ್ತಾ ಇದ್ದಾವೆ?
ಪ್ರಬಲ ಸಮುದಾಯಗಳು ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇರೋದು ಯಾಕೆ? ಸಹಜವಾಗಿದು ಪ್ರಶ್ನೆ ಇದೆ. ವರದಿ ಜಾರಿಯಾದ್ರೆ ರಾಜಕೀಯ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆಗಿ ಹೋಗ್ಬಿಡುತ್ತೆ. ಹಾಗಾದ್ರೆ ಲಿಂಗಾಯತ ಜನಸಂಖ್ಯೆ 73 ಲಕ್ಷ, ಸಚಿವರ ಸಂಖ್ಯೆ 8. ಒಕ್ಕಲಿಗ ಜನಸಂಖ್ಯೆ 70 ಲಕ್ಷ, ಸಚಿವರ ಸಂಖ್ಯೆ 6 ಇದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಇನ್ನು ದಲಿತರ ಸಂಖ್ಯೆ 1.3 ಕೋಟಿ, ಸಚಿವರ ಸಂಖ್ಯೆ ಇರೋದು ಕೇವಲ 4. ದಲಿತ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದ್ರೂ ಪ್ರಾತಿನಿಧ್ಯ ಕಡಿಮೆ ಇದೆ. ದಲಿತ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಎಂಬ ಭಯ ಕಾಡ್ತಾ ಇದೆಯಾ ಹಾಗಾದ್ರೆ ಪ್ರಬಲ ವರ್ಗಗಳಿಗೆ? ಮುಸ್ಲಿಂ ಜನಸಂಖ್ಯೆ 70 ಲಕ್ಷ ಇದೆ, ಸಚಿವರ ಸಂಖ್ಯೆ ಕೇವಲ 2. SC ST ಹಿಂದುಳಿದ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ಸಿಗಬೇಕು. ಈ ಕಾರಣಕ್ಕಾಗಿಯೇ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವ. ಹಾಗಾದ್ರೆ ಇವರಿಗೆ ರಾಜಕೀಯದಲ್ಲಿ ಪ್ರಬಲವಾಗಿರೋ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ. ಎಸ್, ನಾನು ಈಗ ಆಪ್ ವಕ್ತಾರರಿಗೆ ಹೋಗ್ತೀನಿ. ಹೌದಾ ಸರ್, ಇದನ್ನ ಒಪ್ಕೊಳ್ತೀರಾ ನೀವು? ಯಾಕೆಂತ ಹೇಳಿದ್ರೆ ರಾಜಕೀಯವಾಗಿ ನಾವು ಇಷ್ಟು ದಿನಗಳ ಕಾಲ ನೋಡ್ತಾ ಇದ್ದಿದ್ದು ಪ್ರಬಲ ಸಮುದಾಯಗಳು ರಾಜ್ಯದಲ್ಲಿ ಅಂತ ಅಂದ್ರೆ ಅದು ಒಂದು ಲಿಂಗಾಯತ ಮತ್ತೊಂದು ಒಕ್ಕಲಿಗ. ಆ ನಿಟ್ಟಿನಲ್ಲಿ ಅವರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಗುತ್ತೆ, ಸಚಿವ ಸಂಪುಟದಲ್ಲಾಗಿರ್ಬೋದು, ರಾಜಕಾರಣದಲ್ಲಾಗಿರ್ಬೋದು. ಅದೇನಾದರೂ ಈಗ ಉಲ್ಟಾ ಆಗೋಗ್ಬಿಟ್ರೆ 1.3 ಕೋಟಿ SC ಜನ ಇದ್ದಾರೆ, ಅದೇನಾದರೂ ಬಿಡುಗಡೆ ಆಗಿಬಿಟ್ರೆ ರಾಜಕೀಯವಾಗಿ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ ಅನ್ನೋ ಭಯ ಪ್ರಬಲ ಸಮುದಾಯದ ನಾಯಕರಿಗೆ ಕಾಡ್ತಾ ಇದೆಯಾ? ಹಾಗಾಗಿನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಅದು ಸತ್ಯ. ಯಾಕೆ ಅಂತ ಹೇಳಿದ್ರೆ, ನಾವು ಕಳೆದ ಒಂದು 15 ವರ್ಷಗಳ ಹಿಂದೆ ನೀವು ಲೆಕ್ಕ ತಗೊಂಡ್ರೆ ಈ ಮೇಲ್ವರ್ಗದ ಜನಗಳು ಏನಾಗಿದೆ, ಜನಸಂಖ್ಯೆ ಕಡಿಮೆ ಕ್ಷೀಣಿಸ್ತಾ ಬರ್ತಾ ಇದೆ. ಏನಕ್ಕೆ ಕ್ಷೀಣಿಸ್ತಾ ಬರ್ತಾ ಇದೆ ಅಂದರೆ, ಅವರು 1-2 ಮಕ್ಕಳಿಗೆ ಸಾಕು ಮಾಡ್ಕೋತಾ ಇದ್ದಾರೆ. ಅಂದರೆ ಅವರು ಸ್ವಲ್ಪ ಬುದ್ಧಿವಂತ ಜನಾಂಗ ಇದ್ದಾರೆ. ಈ ದಲಿತ ಜನಾಂಗದಲ್ಲಿ ಮತ್ತೆ ಅಲ್ಪಸಂಖ್ಯಾತರಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು, ಖಂಡಿತವಾಗ್ಲೂ ಇದು ನಾನು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಈಗ ಮೇಲ್ವರ್ಗದ ಜನರು ಯಾರ್ಯಾರಿದ್ದಾರೆ ಇವಾಗ ನಮ್ಮ ರಾಜ್ಯದಲ್ಲಿ, ಲಿಂಗಾಯತ ಜನಾಂಗ, ಒಕ್ಕಲಿಗ ಸಮಾಜ, 1-2-3 ಜನಾಂಗದಲ್ಲಿ ಜನಸಂಖ್ಯೆ ಕ್ಷೀಣಿಸ್ತಾ ಬರ್ತಾ ಇದೆ. ಅದಕ್ಕೆ ಅವರಿಗೆ ಭಯ ಕಾಡ್ತಾ ಇದೆ. ಇವ್ರೇನಂದ್ರೆ ಆರ್ಥಿಕವಾಗಿ ಹಿಂದುಳಿದವರು ಮಕ್ಕಳು ಎಷ್ಟಾರೋ ಅವ್ರಿಗೇನು ಯೋಚನೆ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ. ಸುಮ್ಮನೆ ಅವ್ರ ಪಾಡ್ಗೆ ಅವ್ರಿಗೆ ದೇವ್ರು ಕೊಟ್ಟರು ಅಥವಾ ಅಲ್ಲ ಕೊಟ್ಟ ಅಂತ ಹೇಳ್ಬಿಟ್ಟು ಅವ್ರ ಜನಸಂಖ್ಯೆ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಅದು ಅಕ್ಷರಶಃ ಸತ್ಯ. ಇವಾಗ ಏನು ಜಾತಿ ಗಣತಿ ಮಾಡ್ತಾ ಇದಾರಲ್ಲ, ಅದರಲ್ಲಿ 100ಕ್ಕೆ 80-90% ಈಗ ಏನೇನು ಜಾತಿ ಗಣತಿ ಬಂದಿದೆ ಅಂತ ನೀವು ತೋರಿಸಿದ್ರಿ, ಅದರಲ್ಲಿ ಅಕ್ಷರಶಃ ಸತ್ಯ ಕಾಣಿಸ್ತಾ ಇದೆ. ನೀವು ಜನಸಂಖ್ಯೆ ಆಧಾರ ತಗೊಂಡ್ರೆ ಈಗ ನೆಕ್ಸ್ಟ್ ಬರೋದು SC ST ಸಮಾಜಕ್ಕೆ ಏನಿದೆ, ಅವರಿಗೆ ಮಂತ್ರಿಗಿರಿ ಜಾಸ್ತಿ ಕೊಡಬೇಕಾಗುತ್ತೆ. ಅದು ಈ ಮೇಲ್ವರ್ಗದ ಜನದ ನಾಯಕರು ಯಾರಿದ್ದಾರೆ, ಮುಖಂಡರು ಯಾರಿದ್ದಾರೆ, ಎಲ್ಲಾ ಪಕ್ಷದ ಮುಖಂಡರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒಂದೇ ಪಾರ್ಟಿಗೆ ಸೀಮಿತವಾಗಿರೋ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲರಿಗೂ ಅದು ಭಯ ಕಾಡುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಚುನಾವಣೆ ಅಂತ ಬಂದಾಗ ಈ ಸಿದ್ದರಾಮಯ್ಯ ಅವ್ರ ಪ್ರಭಾವ ಜಾಸ್ತಿ ಆಗುತ್ತೆ. ಇದೇನಾದ್ರು ಜಾತಿ ಗಣತಿ ವರದಿ ಬಂದರೆ ಅದಕ್ಕೋಸ್ಕರನೇ ಅವ್ರು ಈ ಅಸ್ತ್ರ ಹೂಡಿರ್ಬಹುದು. ಆದ್ರೆ ಅದ್ರಲ್ಲಿ ಸತ್ಯ ಇದೆ. ಆದ್ರೆ ಅವ್ರು ಹೂಡಿರೋದು ಅವ್ರ ಸ್ವಂತಕ್ಕೆ ಸ್ವಾಭಿಕಾರ್ಯ ಸ್ವಕಾರ್ಯ ಎರಡೂ ಆಗಲಿ ಅನ್ನೋ ಕಾರಣದಿಂದ ಅವರು ಜಾತಿ ಗಣತಿ ತಂದಿರಬಹುದು. ಆದ್ರೆ ಅದ್ರಲ್ಲಿ ಸತ್ಯ ಇದೆ. ಈಗ ಮೇಲ್ವರ್ಗ ಜನ ಯಾವುದೇ ಪಕ್ಷದವ್ರು ಏನಕ್ಕೆ ಇದನ್ನ ಟೀಕೆ ಮಾಡ್ತಾ ಇದ್ದಾರೆ ಅಥವಾ ಇದರಲ್ಲಿ ಅವೈಜ್ಞಾನಿಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಹಿನ್ನಡೆ ಆಗುತ್ತೆ, ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ. ಅವರು ಆರ್ಥಿಕವಾಗಿ ಮುನ್ನಡೆ ಇರ್ಬೋದು, ಸಾಮಾಜಿಕವಾಗಿ ಮುನ್ನಡೆ ಆಗಿರ್ಬೋದು. ಈಗ ನೀವೇನಾದ್ರು ಜಾತಿ ಗಣತಿ ಬಂದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ಇಷ್ಟು ಮಂತ್ರಿಗಳು ಕೊಡಬೇಕು, ಇಷ್ಟು ಸವಲತ್ತುಗಳು ಕೊಡಬೇಕು. ಈಗ ಉದಾಹರಣೆ ಎಷ್ಟೋ ವರ್ಷಗಳಿಂದ ಎಲ್ಲ ಏನೇನು ಮಾಡ್ಕೊಂಡ್ಬಂದ್ರೆ, ಒಳ ಸಮುದಾಯ ಮೀಸಲಾತಿ ಸಮುದಾಯ ತಂದ್ರು, ಆಮೇಲೆ ನಿಗಮ ಮಂಡಳಿಗಳು ತಂದ್ರು. ಅಲ್ಲಿ ಸುಮ್ಮನೆ ಹಣ ಹಾಕ್ತಾರೆ, ಅಲ್ಲಿ ಏನು ಉಪಯೋಗ ಆಗಲ್ಲ ಯಾರಿಗೂ. ಜಾತಿ ಅನುಗುಣಕ್ಕೆ ತಕ್ಕನಾಗಲ್ಲ, ಹೋಗೋದೇ ಇಲ್ಲ ಹಣ. ಅದು ಸುಮ್ಮನೆ ಹೆಸರಿಗೆ ಮಾತ್ರ 2,000 ಕೋಟಿ ಅಂತಾರೆ. ಈಗ ಮೊನ್ನೆ ವಾಲ್ಮೀಕಿ ನಿಗಮ ದುಡ್ಡೆಲ್ಲ ತಿಂದ್ಬಿಟ್ರು. ಮತ್ತೆ ಈಗ ದಲಿತ ನಿಗಮ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಉಪಯೋಗ ಆಗ್ತಾ ಇದೆ. ಈಗ 75 ವರ್ಷಗಳಿಂದ ಅವರು ದಲಿತ 2,000, 3,000, 4,000 ಕೋಟಿ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಇನ್ನೂ ಆರ್ಥಿಕವಾಗಿ ತುಂಬಾನೇ ಹಿಂದುಳಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದ್ದಾರೆ. ಜನಸಂಖ್ಯೆ ಮಾತ್ರ ತುಂಬಾ ಸ್ಫೋಟ ಆಗ್ತಾ ಇದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಜನಸಂಖ್ಯೆಯಲ್ಲಿ ಅವರು ಖಂಡಿತವಾಗ್ಲೂ ರಾಜ್ಯದಲ್ಲಿ ತುಂಬಾ ಮುಂಚೂಣಿಗೆ ಬರ್ತಾ ಇದ್ದಾರೆ. ಇದು ಮೇಲ್ವರ್ಗ ಜನರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಎಸ್ ಈಗ ನಾವು BJP ಅವ್ರ ರಿಯಾಕ್ಷನ್ ತೆಗೆದುಕೊಳ್ಳಲೇಬೇಕು. ಹೌದು ಸರ್, ನೀವು ಒಪ್ಕೊಳ್ತೀರಾ ಇದನ್ನ? ಭಯ ಇದೆಯಾ ಹಾಗಾದ್ರೆ ನಿಮಗೆ ಮೇಲ್ವರ್ಗದವ್ರಿಗೆ? ಒಂದು BJP ಯಾವತ್ತೂ ಕೂಡ ಜಾತಿ ಗಣತಿಯ ಮತ್ತು ಜಾತಿ ಸಮೀಕ್ಷೆಯಾದ ಪರ. ನಾನು 2010ರಿಂದ ನೋಡ್ಕೊಂಬಂದೆ. ಅಡ್ವಾಣಿಯವ್ರ ನಿಲುವೇನಾಗಿತ್ತು, ಅಮಿತ್ ಶಾ ಅವರ ನಿಲುವೇನಾಗಿತ್ತು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರ ನಿಲುವೇನಾಗಿತ್ತು. ಪ್ರತಿಯೊಬ್ಬರದೂ ಕೂಡ ಜಾತಿ ಸಮೀಕ್ಷೆ ಜಾತಿ ಪರವಾಗಿದ್ದಾವೆ, ಸಮೀಕ್ಷೆಯ ಪರವಾಗಿ ಇರ್ತಕ್ಕಂಥದ್ದು. ಆದರೆ ನೋಡಿ, ದಯಮಾಡಿ ಜಾತಿಗಳ ಮಧ್ಯೆ ಬೆಂಕಿ ಇಡ್ತಕ್ಕಂಥ ಪ್ರಯತ್ನಗಳು ನಾವು ಯಾವುದು ಮಾಡೋದು ಬೇಡ. ಯಾವುದೇ ಅದು ಉನ್ನತ ಜಾತಿ ಇರಲಿ, ದಲಿತ ಸಮುದಾಯ, ಎಲ್ಲರೂ ಕೂಡ ಸರಿಯಾಗಿ ಏನಾದ್ರೂ ಜಾತಿ ಗಣತಿ ಮಾಡಿ ವೈಜ್ಞಾನಿಕವಾಗಿ ಮಾಡಿದ್ರೆ ಎಲ್ಲರೂ ಅದನ್ನು ಒಪ್ತಾರೆ. ಆದರೆ ಪ್ರಾಬ್ಲಮ್ ಇಲ್ಲಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಅಜೆಂಡಾ. ಕಾಂತರಾಜ್ ವರದಿಯೇ ಅವೈಜ್ಞಾನಿಕ ಅಂತೇಳಿ ನಾನು ಹೇಳಿದ್ದಲ್ಲ, ನೀವು ಹೇಳಿದ್ದಲ್ಲ, ಸರ್ಕಾರದ ಭಾಗ ಆಗಿರ್ತಕ್ಕಂತಹ ಸರ್ಕಾರವೇ ಹೇಳಿದ್ದು. DCM ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತೇಳಿ ಇಸ್ ಅ ಪಾರ್ಟ್ ಆಫ್ ದ ಗವರ್ನಮೆಂಟ್. ಅವ್ರು ಹೇಳಿದ್ದು ಇದು ಅವೈಜ್ಞಾನಿಕವಾಗಿದೆ.
ಮಾಹಿತಿ ಸೋರಿಕೆ ಆಗಿದೆ ಕೂಡ ವರದಿ ಕೊಟ್ಟಿದ್ರು. ಅಲ್ಲ, ಈಗ ನಡೀತಿರೋದೇ ಜಯಪ್ರಕಾಶ್ ವರದಿನೇ, ಕಾಂತರಾಜ್ ವರದಿ ಅಂಶಗಳನ್ನು ಅಧ್ಯಯನ ಮಾಡಿಕೊಂಡು ಜಯಪ್ರಕಾಶ್ ಹೆಗಡೆ ಅವರೇನೆ ಅದಕ್ಕೆ ಇದು ಕೊಟ್ಟಿದ್ದು, ಅದ್ರ ಬಗ್ಗೆನೇ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಆಮೇಲೆ ನಾನು ಎರಡನೇ ಹೇಳಿದೆ, ನವೆಂಬರಲ್ಲಿ ಪತ್ರ ಬರೀತಲ್ಲ, ಯಾರು ಒಕ್ಕಲಿಗ ಸಮುದಾಯ ಒಕ್ಕಲಿಗ ಸಂಘ ಪತ್ರ ಬರೆದಾಗ ಇದು ಅವೈಜ್ಞಾನಿಕವಾಗಿದೆ, ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿದಾಗ ಇದನ್ನು ವಾಪಸ್ ತಗೊಳ್ಳಿ, ದಯವಿಟ್ಟು ಒಪ್ಕೊಳ್ಳೇಬೇಡಿ ಅಂತೇಳಿ ಸಿದ್ದರಾಮಯ್ಯರಿಗೆ ಪತ್ರ ಬರೆದಾಗ ಇವ್ರದೇ ಸಚಿವರುಗಳು ಸಿಗ್ನೇಚರ್ ಒಕ್ಕಲಿಗ ಸಮುದಾಯ, ಇನ್ನೊಂದು ವೀರಶೈವ ಲಿಂಗಾಯತ ಸಮುದಾಯ. ಅಂದ್ರೆ ರಾಜಕೀಯವಾಗಿ ಅವರು ಏನ್ ಪ್ರಬಲರಾಗಿದಾರಲ್ಲ, ಅದು ಹೋಗ್ಬಿಡುತ್ತೆ ಅನ್ನೋ ಭಯನ ಅಂತ. ಭಯ ಪ್ರಶ್ನೆ ಅಲ್ಲ, ಮಾಡಿರ್ತಕ್ಕಂಥದ್ದು ಅಜೆಂಡಾ ಒಳಗಡೆಗೆ ಸಿದ್ದರಾಮಯ್ಯನ ಅಜೆಂಡಾ ಇದು. ಅವ್ರು ಯಾವ ರೀತಿ ಒಳಗೆ ಅವರ ರಾಜಕೀಯ ವಿರೋಧಿಗಳನ್ನ, ಅದನ್ನ ಡಿ ಕೆ ಶಿವಕುಮಾರ್ ಅಂತಾನು ಇಟ್ಕೊಂಡ್ಬಿಡಿ, ರಾಜಕೀಯ ವಿರೋಧಿಗಳನ್ನ ಹಣಿಯೋದಕ್ಕೋಸ್ಕರ ತರಾತುರಿಯಲ್ಲಿ ಮಾಡಿರ್ತಕ್ಕಂತಹ ಇದು. ಯಾಕೆ ಅಂತ ಹೇಳಿದ್ರೆ ಇವ್ರೆ ನೋಡಿ, ಕಾಕಾ ಕಾಲೇಕರ್ ವರದಿ ಬಂದಾಗ ಇಡೀ ದೇಶದಲ್ಲಿ 3735 ಜಾತಿಗಳನ್ನ ಗುರುತಿಸಿತು. ಅದಾದ್ಮೇಲೆ BP ಮಂಡಲ್ ವರದಿ ಬಂದಾಗ 5015 ಕೇಳಿತ್ತು ಜಾತಿಗಳ ಸಂಖ್ಯೆ. 2011ರಲ್ಲಿ ಸೆನ್ಸಸ್ ಬಂತಲ್ಲ, ಕ್ಯಾಸ್ಟ್ ಸೆನ್ಸಸ್, ಆವಾಗ ಗೊತ್ತಾಗಿದ್ದ ಜಾತಿಗಳು ಎಷ್ಟು ಗೊತ್ತಾ? 14 ಲಕ್ಷ. ಮಂಡಲ ವರದಿಯಿಂದ 2011 ಬರೋಷ್ಟಿಗೆ 5000 14 ಲಕ್ಷ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಾಂಪ್ಲೆಕ್ಸ್ ನಮ್ಮಲ್ಲಿ ಜಾತಿ ಪದ್ಧತಿಗಳು. ನಮ್ಮಲ್ಲೇ ಒಂದು ವರದಿ ಇದೆ, ಬರೀ ದಲಿತ ಸಮುದಾಯದಲ್ಲೇನೆ ಸುಮಾರು 6500 ಜಾತಿಗಳಿದಾವೆ. ಹಾಗಾಗಿ ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ನೀವು 20 ದಿವಸದಲ್ಲಿ 6.5 ಕೋಟಿ ಜನನ ಸಂದರ್ಶನ ಮಾಡಿಬಿಟ್ಟು ನೀವು 20 ದಿವಸದಲ್ಲಿ ವರದಿ ಕೊಡ್ತೀವಿ, ಹೇಗ್ರಿ ಸಾಧ್ಯ 20 days ಅಲ್ಲಿ? ಇದು ಪರ್ಟಿಕ್ಯುಲರ್ ಪ್ರಾಬ್ಲಮ್, ಇದು ಏನು ಪಾಸಿಬಲ್ ಅಲ್ಲ. ಇದು ಸುಮಾರು 1.5 ಕೋಟಿ ಮನೆಗಳಿದೆ, ಸುಮಾರು 2 ಕೋಟಿ ಮನೆಗಳಿದೆ ಕರ್ನಾಟಕದೊಳಗಡೆ. 2 ಕೋಟಿ ಮನೆಗಳನ್ನ ಇವ್ರು ಹೇಗ್ರಿ ತಲುಪಕ್ಕೆ ಸಾಧ್ಯ 20 ದಿವಸದೊಳಗಡೆ? ನಾನು ಅದಕ್ಕೆ ಹೇಳಿದ್ದು, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಹಳ್ಳಿ ಗ್ರಾಮಗಳಿಗೆ ಬಂದಿಲ್ಲ ರೀ. ಯಾಕೆಂದ್ರೆ ನಾನು ಆ ಸಮುದಾಯದ ಜಿಲ್ಲಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನಾವಿದು ವರದಿ ಬಂದ್ರೆ ಏನ್ ರಿಪೋರ್ಟ್ ಮಾಡಬೇಕು ಅಂತೇಳಿ ಸುಮಾರು 64 ಹಳ್ಳಿಗಳಲ್ಲಿ ಟೀಮ್ ಮಾಡಿದ್ವಿ. 17 ಒಂದು ಹಳ್ಳಿಗೂ ಬಂದಿಲ್ಲ. ಮತ್ತೆ ಎಲ್ಲಿ ಮಾಡಿದ್ದಾರೆ ಇವರು? ಅಷ್ಟು ಲಕ್ಷದ ಸಾವಿರಾರು ಗಟ್ಟಲೆ ಇರ್ತಕ್ಕಂತಹ ಜಾತಿ ಸಮಿತಿ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನ ಅಜೆಂಡಾ ಇನ್ನೊಂಥರ, ಕಾಂಗ್ರೆಸ್ನ ಅಜೆಂಡಾ ಏನು ಅಂತ ಹೇಳಿದ್ರೆ, ಇವ್ರಿಗೆ ಯಾವ ರೀತಿ ಬೇಕು, ಇವರು ಅಲ್ಪಸಂಖ್ಯಾತ ಹೆಚ್ಚಿಗೆ ತೋರಿಸ್ಕೋಬೇಕು, ಅದನ್ನ ಮಾಡೋದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬಿಹಾರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಒಂದು ಜಾತಿ ಗಣತಿಯನ್ನು ಮಾಡಿಸಿದ್ರು. ಯಾಕಂದ್ರೆ ಆಚೆ ಕಡೆಗೆ ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಡೀ ಯಾದವ ಸಮುದಾಯವನ್ನ ಒಟ್ಟಿಗೆ ಇಟ್ರು, ಕುಶ್ವಾಹ ಮತ್ತು ಜೊಂಬಿ ಸಮುದಾಯವನ್ನ ಡಿವೈಡ್ ಮಾಡಿದ್ರು. ಅಲ್ಲಿ ಬೆಸ್ತ ಸಮುದಾಯ ಇದೆ, ಬೆಸ್ತ ಸಮುದಾಯದ 11 ಭಾಗಕ್ಕೆ ಅದನ್ನು ಡಿವೈಡ್ ಮಾಡಿದ್ರು. ಇವತ್ತಿರ್ತಕ್ಕಂಥ ಭಯವೂ ಅದೇ, ನಿಮಗೆ ಬೇಕಾದ ಸಮುದಾಯನ ನೀವು ಒಟ್ಟಿಗೆ ಇಟ್ಬಿಡ್ತೀರಿ, ಅಲ್ಪಸಂಖ್ಯಾತ ಬೇಕಾ ಒಟ್ಟಿಗೆ ಇಟ್ಬಿಡ್ತೀರಿ. ಆದ್ರೆ ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಲಿಂಗಾಯತ ವೀರಶೈವರು ಬೇರೆ, ಪಂಚಮಸಾಲಿ ಬೇರೆ, ಸಾಧುರು ಬೇರೆ, ಹಿಂಗೆ ಭಾಗ ಮಾಡಿ ಆಗಿರಬಹುದು ಅಂತಕ್ಕಂಥ ಭಯಗಳು. ಅವೈಜ್ಞಾನಿಕ ಅಂದ್ರೆ ಏನು? ಒಂದು ಅವೈಜ್ಞಾನಿಕ ಅಂತ ಹೇಳಿದ್ರೆ, ನೀವು ಯಾವುದೇ ಮನೆಗಳನ್ನ ವಿಸಿಟ್ ಮಾಡಿಲ್ಲ, ನಿಮಗೆ ಬೇಕಾದನ್ನ ಕೂತ್ಕೊಂಡು AC ರೂಮ್ ಅಲ್ಲಿ ಕೂತ್ಕೊಂಡು ನೀವು ಮಾಡಿದಿರಿ. ಮೊದಲನೇದು, ಯಾವುದೇ ವೈಜ್ಞಾನಿಕ ವರದಿಗಳ ಆಧಾರದ ಮೇಲೆ ನೀವು ಮಾಡಿಲ್ಲ. ಹಾಗಾಗಿ ಇದು ಢೋಂಗಿ ಸುಳ್ಳು, ಸರ್ಕಾರವೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸರ್ ಮಹೇಶ್ ಗೌಡ್ರೆ, ಈಗ ಒಕ್ಕಲಿಗರು ಬಹಳ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದರ ಬಗ್ಗೆ, ಅದರಲ್ಲೂ DCM DK ಶಿವಕುಮಾರ್ ಜೊತೆಗೆ JDSನ ಒಕ್ಕಲಿಗ ನಾಯಕರು ಇವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯವಾಗಿ ತಮ್ಮ ಸಾಮರ್ಥ್ಯವನ್ನ ಕಳ್ಕೊಂಡು ಬಿಡ್ತೀವಿ ಅನ್ನೋ ಭಯನ ಒಕ್ಕಲಿಗ ನಾಯಕರಿಗೂ ಕೂಡ ಇಲ್ಲ. ಅವರು ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಏನಂತ ಗೊತ್ತಿದೆ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ಅಧಿನಿಯಮ 1995 9/1(2) ಏನ್ ಹೇಳುತ್ತೆ? ಪ್ರತಿ 10 ತಿಂಗಳಿಗೊಮ್ಮೆ ನಾವೇನು ಈ ರಾಜ್ಯದಲ್ಲಿರುವಂತ ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಅದರಲ್ಲಿ ಸಾಮಾಜಿಕವಾಗಿ ಮತ್ತೆ ರಾಜಕೀಯವಾಗಿ ಅಥವಾ ಶೈಕ್ಷಣಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅದರ ಕ್ಷೇಮಾಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸಬೇಕು ಅಂತ DK ಶಿವಕುಮಾರ್ ಗೊತ್ತಿಲ್ವಾ? ಅದರ ಗೊತ್ತಿರುವ ಆಧಾರದ ಮೇಲೆ DK ಶಿವಕುಮಾರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನೇನಾದ್ರೂ ಇದರ ಅವೈಜ್ಞಾನಿಕ ವರದಿಯನ್ನ ನಾನು ಒಪ್ಕೊಂಡದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ಮಠಗಳು, ಒಕ್ಕಲಿಗ ಸಮುದಾಯದ ಜನಾಂಗ ನನ್ನ ವಿರುದ್ಧ ತಿರುಗಿ ಬಿದ್ರೆ ನಾನು ಕಂಡಿರುವಂತ ಮುಖ್ಯಮಂತ್ರಿಯ ಕನಸು ಛಿದ್ರವಾಗುತ್ತದೆ. ಮುಂದೆ ಎಂದೂ ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಈ ನಾಡಿನಲ್ಲಿ. ಈಗಾಗಲೇ ಹಿಂಬಾಗ್ಲಿನ ಮುಖಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ರಾಜ್ಯದಲ್ಲಿ ನಾನೇ ರಾಜ ಅಂತ ಮೆರಿತಾ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಆದ್ರೆ ಇಲ್ಲಿ ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನು ಒಡೆಯುವಂತ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಚಂದ್ರಣ್ಣ ಒಂದು ಮಾತು ಹೇಳಿದ್ರು, ಅವೈಜ್ಞಾನಿಕ ಅಂತೇಳಿ. ಇವತ್ತು ಈ ರಾಜ್ಯದಲ್ಲಿರುವಂತ ಮನೆಗಳ ಬಗ್ಗೆ ಹೇಳಿದ್ರು. 1
ಮನೆಯನ್ನ ಸಂದರ್ಶನ ಮಾಡಿ ಹೊರಗಡೆ ಬರ್ಬೇಕಂದ್ರೆ 40ರಿಂದ 50 ನಿಮಿಷಗಳು ಬೇಕು. ಕಾಂತರಾಜು ಗೊತ್ತಿಲ್ವಾ? 40ರಿಂದ 50 ನಿಮಿಷಗಳು ಒಂದು ಕುಟುಂಬದ ವರದಿಯನ್ನ ತಯಾರು ಮಾಡಿ ಆಚೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ಕೋಟ್ಯಾಂತರ ಮನೆಗಳನ್ನ ಸಂದರ್ಶನ ಮಾಡಿ ನೀವು ಹೇಗೆ ಆಚೆ ಬಂದ್ರಿ? ಅದ್ರ ವರದಿಯನ್ನ ಹೇಗೆ ತಯಾರು ಮಾಡಿದ್ರಿ? ಹೊಂಗೆ ಮರದ ಕೆಳಗಡೆ ಹೋಗಿದ್ರಾ ಅಥವಾ ಬೇವಿನ ಮರದ ಕೆಳಗಡೆ ಹೋಗಿದ್ರಾ? ಎಸಿ ರೂಮ್ ಮೇಲೆ ಕುತ್ಕೊಂಡೆ ಬರೆಯೋ ಅಂದ್ರ? ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಮೇಸ್ಟ್ರುಗಳು ಮನೇಲೆ ಕೂತ್ಕೊಂಡು ಒಂದು ವರದಿ ತಯಾರು ಮಾಡಿಕೊಟ್ರು. ಆ ವರದಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದುವರೆಗೂ ಸಹ ಕಾಂತರಾಜು ಅವರು ಏನ್ ಹೇಳ್ತಾರೆ, ಈಗಾಗ್ಲೂ ಸಂತೋಷ ಪಡ್ತಾರೆ. ಆದ್ರೆ ಕಾಂತರಾಜು ಅವ್ರಿಗೆ ಗೊತ್ತಿಲ್ಲ ಇನ್ನ ಏನಪ್ಪಾ ಅಂತ ಹೇಳಿದ್ರೆ ಕಾಂತರಾಜು ಅವರು ಈ ಕೊಟ್ಟಿರೋ ವರದಿ ಸಿದ್ದರಾಮಯ್ಯನವರಿಗೆ ಪೂರಕವಾದಂತ ವರದಿಯೇ ಹೊರತು ಈ ರಾಜ್ಯದ ಜನರಿಗೆ ಕೊಟ್ಟಂತ ಪೂರಕವಾದ ವರದಿಯೇ ಅಲ್ಲ. ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಬ್ರದರ್. ಒಕ್ಕಲಿಗರ ಬಗ್ಗೆ ಕೇಳ್ಬೇಡಿ, ಕುರುಬರ ಬಗ್ಗೆ ಕೇಳಿ, ಗಾಣಿಗರ ಬಗ್ಗೆ ಕೇಳಿ, ಬ್ರಾಹ್ಮಣರ ಬಗ್ಗೆ ಕೇಳ್ರಿ, ಎಲ್ಲಾ ಜಾತಿಗಳನ್ನ ಕೇಳಿ. ಒಂದು ಬ್ರೇಕ್ ನ ಸಮಯ. ಎಸ್, ಈ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಯಾಕೆಂತ ಹೇಳಿದ್ರೆ 1931ರಲ್ಲಿ ಬ್ರಿಟಿಷರು ಮಾಡಿದಂತ ಗಣತಿ ಪ್ರಕಾರ ಪ್ರಬಲ ಸಮುದಾಯಗಳು ಅಂತ ಹೇಳಿ ಏನ್ ಹೇಳ್ಕೊಳ್ತಾರಲ್ಲ, ಈಗ ಏನು ಒಕ್ಕಲಿಗ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಆ ಅಂಕಿ ಅಂಶವನ್ನು ಒಪ್ಕೊಳ್ತಾರೆ. ಈಗ 10 ವರ್ಷದ ಹಿಂದೆ ಆಗಿರುವಂತ ವರದಿಯನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ.